ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಆದ ಗುಂಪು ಘರ್ಷಣೆ, ಗಲಭೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಭಾಗಿಯಾಗಿದ್ದ ಕಿಡಿಗೇಡಿಗಳನ್ನ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಕತ್ತಿನ ಪಟ್ಟಿ ಹಿಡಿದು ಎಳೆದೊಯ್ದಿದ್ದಾರೆ ಪೊಲೀಸರು ಕಿಡಿಗೇಡಿಗಳನ್ನ. ದಾಂಧಲೆ ನಡೆಸ್ತಾ ಇದ್ದ ಕಿಡಿಗೇಡಿಗಳನ್ನ ಎಳೆದೊಯ್ದಿದ್ದಾರೆ ಖಾಕಿ ಟೀಮ್. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ನಾವು ನಾಗಮಂಗಲ ಗಲಭೆ ಸಂದರ್ಭದಲ್ಲೂ ಕೂಡ ಇದನ್ನ ಪ್ರಶ್ನೆ ಮಾಡಿದ್ವಿ. ಯಾರು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದ್ರ ಜೊತೆಗೆ ಗಣಪತಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವರನ್ನ ಕೂಡ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಅಲ್ಲಿರುವ ಅನೇಕರು ಈ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ರು. ಪೊಲೀಸ್ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ. ನಾಳೆ ಮತ್ತೊಬ್ರು ಇಂಥ ಕೃತ್ಯದಲ್ಲಿ ಭಾಗಿಯಾಗಲಿಕ್ಕೆ ಹೆದರಬೇಕು, ಆ ರೀತಿ ಆಕ್ಷನ್ ಪೊಲೀಸ್ ಇಲಾಖೆಯಿಂದ ಆಗ್ತಿಲ್ವಾ ಅನ್ನೋ ಅನುಮಾನ ನಾಗಮಂಗಲ ಗಲಭೆ ಸಂದರ್ಭದಲ್ಲಿ ಹುಟ್ಟುಕೊಂಡಿತ್ತು. ಆದರೆ ದಾವಣಗೆರೆಯ ಸೀನ್ ಕೊಂಚ ಬದಲಾದಂತೆ ಕಾಣ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು. ಒಬ್ಬೊಬ್ಬ ಕಿಡಿಗೇಡಿಯನ್ನ ಕೂಡ ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ನಡ್ಕೊಂಡು ಹೋಗ್ತಾ ಇರೋ ರೀತಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಹಿಂಗೆ ಎಳ್ಕೊಂಡು ಬರೋಕ್ ಮುಂಚೆ ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ದಾರೆ ಖಾಕಿ ಟೀಮ್ ಅಂತ ಹೇಳಿ. ಗಲಭೆಯಲ್ಲಿ ಭಾಗಿಯಾಗಿದ್ದ ಕಿಡಿಗೇಡಿಗಳ ಮುಖಾಮುಖಿ ಗಮನಿಸದೆ ಸರಿಯಾಗಿ ಕೊಟ್ಟು ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಎಳೆದೊಯ್ದಿದ್ದಾರೆ. ದಾವಣಗೆರೆಯ ಪರಿಸ್ಥಿತಿ ಸುಧಾರಿಸುವ ನಿಟ್ಟಿನಲ್ಲಿ ಪೊಲೀಸರು ಕೈಗೊಂಡಿರುವ ಕ್ರಮ, ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳು ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಕಲ್ಲೆಸೆಯೋದು, ಕಿಡಿಗೇಡಿ ಕೃತ್ಯ ಮಾಡೋದು, ಇಂಥ ಕೃತ್ಯದಲ್ಲಿ ಭಾಗಿಯಾದ ಪ್ರತಿಯೊಬ್ಬರನ್ನ ಕೂಡ ಹುಡುಕಿ ಪೊಲೀಸರು ಬಂಧಿಸಿರುವ ಸಂದರ್ಭದ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಬಿಟ್ಟುಬಿಡಿ, ಅಯ್ಯೋ ಅಮ್ಮ ಅಂತ ಕಿರ್ಚಾಡಿದ್ರು ಕೂಡ ಬಿಡದೆ ಬಾರ್ಸ್ ಎಳ್ಕೊಂಡು ಹೋಗಿದ್ದಾರೆ ಪೊಲೀಸರು. ದಾವಣಗೆರೆಯಲ್ಲಿ ಆದ ಗಲಭೆ ಸಂದರ್ಭದಲ್ಲಿ ಅಲ್ಲಿ ಭಾಗಿಯಾದ ಕಿಡಿಗೇಡಿಗಳನ್ನ ಪೊಲೀಸರು ಬೆಂಡೆತ್ತಿರುವ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೋಮುದಳ್ಳೂರಿಗೆ ಬೆಣ್ಣೆನಗರಿ ದಾವಣಗೆರೆ ಕೂಡ ಕರಗುವ ಪರಿಸ್ಥಿತಿ ಇತ್ತು. ಬೂದಿ ಮುಚ್ಚಿದ ಕೆಣ್ಣದಂತೆ ಈಗಲೂ ಕೂಡ ಪರಿಸ್ಥಿತಿ ಇದೆ. ಮಟಿಕಲ್ ಬಡಾವಣೆಯಲ್ಲಿ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಕೈಯಲ್ಲಿ ದೊಣ್ಣೆ ಹಿಡಿದು ಏಕಾಏಕಿ ಯುವಕರು ದಾಳಿ ಮಾಡಿದ್ದಾರೆ. ಆ ದೃಶ್ಯಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿತ್ತು. ಇನ್ನು ಈ ರೀತಿ ದಾಂಧಲೆ ಮಾಡಿದ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಸ್ಥಳದಲ್ಲೇ ಪೊಲೀಸರು ಮೊಕ್ಕಾಂ ಹೂಡಿದ್ರು. ಹಾಗೆ 144 ಸೆಕ್ಷನ್ ಅನ್ನ ಕೂಡ ಜಾರಿಗೊಳಿಸಿದ್ರು. ನಾಗಮಂಗಲದಲ್ಲಿ ಆದಂತಹ ಘಟನೆ ಮತ್ತೆ ದಾವಣಗೆರೆಯಲ್ಲಿ ಮರುಕಳಿಸುವ ಲಕ್ಷಣಗಳು ಕಾಣ್ತಾ ಇತ್ತು. ನಾಗಮಂಗಲದಲ್ಲಿ ನಾವು ಗಮನಿಸಿದ್ವಿ, ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದಾರೆ, ಕಲ್ಲು ತೂರಿದ್ದಾರೆ, ವಾಹನಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ. ಇಲ್ಲೂ ಹಾಗೆ ಆಗ್ಬಿಡಬಹುದಾ ಪರಿಸ್ಥಿತಿ ಅನ್ನೋ ಆತಂಕದ ನಡುವೆನೆ ಪೊಲೀಸರು ಆಕ್ಷನ್ ಯಾವ ರೀತಿ ಇತ್ತು, ಹಾಗೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವ ಪ್ರಯತ್ನ ಯಾವ ಮಟ್ಟಕ್ಕಾಯ್ತು ಅನ್ನೋದನ್ನ ಈ ದೃಶ್ಯಗಳು ವಿವರಿಸಿ ಹೇಳ್ತಾ ಇದೆ. ನಿನ್ನೆಯಿಂದಲೂ ಕೂಡ ತಿರುಪತಿ ತಿಮ್ಮಪ್ಪನ ಪ್ರಸಾದದ ವಿಚಾರ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿತ್ತು. ಇದು ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪ ಮಾತ್ರ ಅನ್ನೋ ಸಂದೇಹ. ಆದರೆ ಇದಕ್ಕೆ ಈಗ ಟಿಟಿಡಿ ಇಂದಲೇ ಸ್ಪಷ್ಟ ಉತ್ತರ ಲಭ್ಯವಾಗ್ತಾ ಇದೆ. ತಿರುಪತಿ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಇದ್ದದ್ದು ನಿಜ. ಕೊಬ್ಬು ಬಳಕೆ ಬಗ್ಗೆ ಟಿಟಿಡಿ ಇಂದಲೇ ಅತಿ ದೊಡ್ಡ ತಪ್ಪೊಪ್ಪಿಗೆ ನಿಜವಾಯಿತು. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವರದಿ. ಕೊನೆಗೂ ತಪ್ಪೊಪ್ಪಿಕೊಂಡಿದೆ ತಿರುಪತಿ ತಿರುಮಲ ದೇವಸ್ಥಾನಂ ಟ್ರಸ್ಟ್. ಕಳಪೆ ಗುಣಮಟ್ಟದ ತುಪ್ಪ, ಆ ತುಪ್ಪವನ್ನ ತಯಾರಿಕೆ ಮಾಡೋ ಸಂದರ್ಭದಲ್ಲಿ ಬಳಕೆ ಆಗ್ತಾ ಇತ್ತು ಪ್ರಾಣಿಗಳ ಕೊಬ್ಬು, ಮೀನಿನ ಎಣ್ಣೆ. ಲ್ಯಾಬ್ ರಿಪೋರ್ಟ್ ಸಮೇತ
ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇದೀಗ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಕೊಬ್ಬಿನ ಅಂಶ ಇದ್ದಿದ್ದು ನಿಜ ಅನ್ನೋ ತಪ್ಪೊಪ್ಪಿಗೆ ಹೇಳಿಕೆ ಇದೀಗ ಹೊರಬಿದ್ದಿದೆ. ಕೋಟ್ಯಾಂತರ ಭಕ್ತಾದಿಗಳ ಧಾರ್ಮಿಕ ಭಾವನೆಗೆ ಆಗಿರುವ ಧಕ್ಕೆ. ಹಿಂದಿನ ಸರ್ಕಾರ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ಇರೋ ಸಂದರ್ಭದಲ್ಲಿ ಇಂಥದ್ದೊಂದು ಪ್ರಮಾದ ಆಗಿದೆ ಅಂತ ಹೇಳಿ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನ ಮಾಡಿದ್ರು. ಇದನ್ನ ಪ್ರಶ್ನಿಸಿ ಇದೀಗ ಜಗನ್ಮೋಹನ್ ರೆಡ್ಡಿ ಕಾನೂನಾತ್ಮಕ ಸಮರಕ್ಕೂ ಕೂಡ ಮುಂದಾಗಿದ್ದಾರೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಒಂದ್ ಕಡೆ ನಡೀತಿರೋ ಸಂದರ್ಭದಲ್ಲೇನೆ ಟಿಟಿಡಿ ಇಂದ ಅತಿ ದೊಡ್ಡ ಘೋಷಣೆ. ಈ ರೀತಿಯ ಪ್ರಮಾದ ಆಗಿರೋದು ನಿಜ. ಕಳಪೆ ಗುಣಮಟ್ಟದ ತುಪ್ಪವನ್ನ ಬಳಕೆ ಮಾಡಿ ಆ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಇದ್ದಿದ್ದು ನಿಜ ಅನ್ನೋದನ್ನ ಟಿಟಿಡಿ ತಪ್ಪೊಪ್ಪಿಗೆಯ ಹೇಳಿಕೆಯಲ್ಲಿ ಒಪ್ಪಿಕೊಂಡಿದೆ. ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಇದ್ದದ್ದು ನಿಜ ಅನ್ನೋ ಅತಿ ದೊಡ್ಡ ಸ್ಟೇಟ್ಮೆಂಟ್ ಇದೀಗ ಟಿಟಿಡಿ ಇಂದಲೇ ಹೊರಬಿದ್ದಿದೆ. ಮತ್ತಷ್ಟು ಡೀಟೇಲ್ಸ್ ಒಂದಿಗೆ ನನ್ನ ಕಲೀಗ್ ರಂಜಿತ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಇದು ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪ ಅಲ್ಲ, ನಿಜಕ್ಕೂ ಕೂಡ ದೊಡ್ಡ ಪ್ರಮಾದ, ಅತಿ ದೊಡ್ಡ ತಪ್ಪು ಟಿಟಿಡಿ ಕಡೆಯಿಂದ ಆಗಿದೆ ಅನ್ನೋದನ್ನ ಖುದ್ದು ಇವತ್ತು ಟಿಟಿಡಿ ಒಪ್ಕೊಂಡಿದೆ. ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ರಂಜಿತ್? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಇದು ಅತಿ ದೊಡ್ಡ ಪ್ರಮಾದ. ಇದು ಭಾವನೆಗಳ ಜೊತೆಗೆ ಆಟ ಆಡಿದ್ದು. ತಿರುಪತಿಯ ತಿಮ್ಮಪ್ಪನ ಭಕ್ತರು ದೇಶ ಅಲ್ಲ ವಿದೇಶದಾದ್ಯಂತ ಪ್ರಪಂಚದಾದ್ಯಂತ ಇದ್ದಾರೆ ತಿರುಪತಿಯ ತಿಮ್ಮಪ್ಪನ ಭಕ್ತರು. ತಿರುಪತಿ ಅಂತ ಹೇಳಿದ್ರೆ ಒಂದು ಪಾವಿತ್ರ್ಯ, ತಿರುಪತಿ ಅಂತ ಹೇಳಿದ್ರೆ ಒಂದು ಅತಿ ದೊಡ್ಡ ಶಕ್ತಿ. ಆ ತಿರುಪತಿಯ ತಿಮ್ಮಪ್ಪನ ವಿಚಾರದಲ್ಲಿ ಈ ಹಿಂದಿನ ಮುಖ್ಯಮಂತ್ರಿ, ಆಂಧ್ರದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಆಡಿರುವಂಥ ಬೃಹನ್ ನಾಟಕ ಈಗ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಟ್ಟಿದೆ. ನಾವೇ ಫಸ್ಟ್ ಬ್ರೇಕ್ ಮಾಡಿದ್ದು. ತಿರುಪತಿಯ ಲಡ್ಡು ಪ್ರಸಾದಕ್ಕೆ ಎಷ್ಟು ಪಾವಿತ್ರ್ಯತೆ ಇದೆ. ತಿರುಪತಿಯ ಲಡ್ಡು ಅಂತ ಹೇಳಿದ್ರೆ ವಿಶ್ವವಿಖ್ಯಾತ ಅದು. ಅಂಥ ತಿರುಪತಿಯ ಲಡ್ಡಿನಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ, ಈ ರೀತಿಯ ಕೊಬ್ಬನ್ನು ಬಳಸಿದ್ದಾರೆ ಅನ್ನೋ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ತೆರೆದಿಟ್ಟಿತ್ತು. ಫಸ್ಟ್ ನಾವೇ ಬ್ರೇಕ್ ಮಾಡಿದ್ದು ತಿರುಪತಿಯ ಆ ಪುಣ್ಯ ಪ್ರಸಾದದಲ್ಲಿ. ರಂಜಿತ್ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪ್ರಾಣಿಗಳ ಕೊಬ್ಬು ಬಳಸಿದ್ರ ಬಗ್ಗೆ ಟಿಟಿಡಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ಇವತ್ತು ನೀಡಿದೆ. ಟಿಟಿಡಿ ಕಾರ್ಯಕಾರಿ ಅಧಿಕಾರಿ ಶ್ಯಾಮಲಾ ರಾವ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿದ್ದಾರೆ.